ಬನ್ನಿ ದ್ವಿತೀಯ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ಎಲ್ಲರೂ ಕೂಡ ಅಸೈನ್ಮೆಂಟನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಏನು ಸರ್, ಕರೆಕ್ಟಾಗಿ ಕೂತ್ಕೊಂಡ್ರೆ ತಾಗಳು 6 ಪೇಜು ಇರುತ್ತೆ, ಜಾಸ್ತಿ ಇರಲ್ಲ ಸರ್. ಕರೆಕ್ಟಾಗಿ 1 ಗಂಟೆಯಲ್ಲಿ ಅಸೈನ್ಮೆಂಟೇ ಮುಗಿದೋಗುತ್ತೆ. 10ಕ್ಕೆ 10 ಅಂಕಗಳನ್ನು ಪಡಿತೀರಾ. ನನ್ನ ಮಾತನ್ನು ಕೇಳಿ ಈ ಅಸೈನ್ಮೆಂಟ್ ವರ್ಕನ್ನು ಮುಗಿಸ್ಬಿಡಿ. ಎಷ್ಟು ಅಸೈನ್ಮೆಂಟ್ ಬರೀತೀರಾ ಸರ್? ಜಾಸ್ತಿ ಅಂದರೆ 4 ಅಸೈನ್ಮೆಂಟ್ ಬರೀತೀರಾ ಅಲ್ವಾ? ಹೌದಲ್ವಾ? ಸೈನ್ಸ್ ವಿದ್ಯಾರ್ಥಿಗಳಂತೂ 2 ಅಸೈನ್ಮೆಂಟ್ ಬರೆಯುವಂಥದ್ದು ತಾವುಗಳು, 2 ಅದು ಲ್ಯಾಂಗ್ವೇಜಿಂದು. ಬಾಕಿದ್ದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಒಂದು ಬರೀತೀರಾ ಅಸೈನ್ಮೆಂಟು. ಹಾಗಾಗಿ ನನ್ನ ಮಾತನ್ನು ಕೇಳಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಇವತ್ತು ಈಗಾಗಲೇ 6 ತಾರೀಕು, ಹೌದಲ್ವಾ? 7, 6, 7 ಇದ್ದೀರಾ. ದಯವಿಟ್ಟು ನನ್ನ ಮಾತನ್ನು ಕೇಳಿ, ಆಯಿತಾ? ಇದು ನಿಮ್ಮ ಅಸೈನ್ಮೆಂಟು ಇಲ್ಲಿ ಡಿಸ್ಪ್ಲೇಯಲ್ಲಿ ಹಾಕುತ್ತಿರುವಂಥದ್ದು. ನಿಮ್ಮ ಅಸೈನ್ಮೆಂಟ್ ಹೇಗಿರಬೇಕು ಅಂದರೆ ಔಟ್ ಆಫ್ ಅಂಕಗಳು ಕೊಡುವ ಹಾಗೆ ಇರಬೇಕು. ನನಗೆ ಗೊತ್ತು, ಬಹಳ ಜನ ನಮಗೆ ಆನ್ಸರ್ ಸಾಕು ಸರ್, ನಿಮ್ಗೆ ಕೊಡ್ತಾ ಬೇಡ ಅಂತ ಹೇಳ್ತಾ ಇರ್ತೀರಾ. ಇದು ಯಾರು ಬೇಡ ಅಂತ ಹೇಳ್ತಾ ಇರ್ತೀರೋ ದಯವಿಟ್ಟು ಈ ವಿಡಿಯೋ ನಿಮಗಾಗಿ ಅಲ್ಲ ಸರ್. ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರಿಗಾಗಿ. ಯಾರು ಪರಿಪೂರ್ಣವಾಗಿ ನನಗೆ ಅರ್ಥ ಆಗಬೇಕು, ನನಗೆ ಔಟ್ ಆಫ್ ಅಂಕಗಳು ಬೇಕು, ನನಗೆ 10ಕ್ಕೆ 10 ಅನ್ನೋರಿಗೆ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು, ಆಡಿಯೋ ಹಾಕುತ್ತಿರುವಂಥದ್ದು. ಯಾಕಂದರೆ ಆಡಿಯೋ ಹಾಕೋದ್ರಿಂದ ನಮ್ಮದೇ ಎನರ್ಜಿ ಹೋಗುತ್ತೆ ಸರ್. ಇಲ್ಲಾಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಎತ್ತು ಬಿಡ್ಬೋದು. ಆ ಉದ್ದೇಶ ಇದಿಲ್ಲ ಇಲ್ಲಿ. ನನ್ನ ಮಾತನ್ನು ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನೀವು ರೆಡಿ ಮಾಡಿರುವಂತಹ ಅಸೈನ್ಮೆಂಟು ಈ ರೀತಿಯಾಗಿ ಇರಬೇಕು. ನಿಮ್ಮ ಶಿಕ್ಷಕರು ನಿಮಗೆ ಔಟ್ ಆಫ್ ಅಂಕಗಳನ್ನು ಕೊಡಬೇಕು. ಇದು ನಿಮ್ಮ ಅಸೈನ್ಮೆಂಟಿನ 3ನೇ ಪೇಜ್ ಆಗಿರುತ್ತೆ. ದಿಸ್ ಈಸ್ ಟು ಸರ್ಟಿಫೈ ದ್ಯಾಟ್, ಹೌದಲ್ವಾ? ಈ ರೀತಿಯಾಗಿ ತಾವುಗಳು ಸಂಪೂರ್ಣವಾಗಿ ಬರಿಬೇಕು, ಆಯಿತಾ? ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಬರುವಂಥದ್ದು ಎಕ್ನಾಲಜ್ಮೆಂಟನ್ನು ಈ ರೀತಿಯಾಗಿ ತಾವುಗಳು ಬರೀಬೇಕಾಗತ್ತೆ. ಅಲ್ಲಿ ಮಗುವಿನ ಹೆಸರನ್ನು ಚೇಂಜ್ ಮಾಡಬೇಕು, ಹಾಗೂ ನಿಮ್ಮ ಲೆಕ್ಚರರಿನ ಹೆಸರನ್ನು ಚೇಂಜ್ ಮಾಡಬೇಕಾಗತ್ತೆ, ಪ್ರಿನ್ಸಿಪಲ್ ಹೆಸರು ಚೇಂಜ್ ಮಾಡಬೇಕಾಗತ್ತೆ. ಈಗ ಸಂಪೂರ್ಣವಾಗಿ ನಾನು ಓದ್ತಾ ಹೋದರೆ ಬಹಳ ಸಮಯ ತಗೊಳುತ್ತೆ. ನನ್ನ ಉದ್ದೇಶ ಇಷ್ಟೇ, 10 ನಿಮಿಷದ ಒಳಗಾಗಿ ವಿಡಿಯೋ ಕಂಪ್ಲೀಟ್ ಆದರೆ ನಿಮಗೆ ಒಳ್ಳೆಯದು ಅಂತ. ಈ ಒಂದು ಮೇಲ್ ID ಕಾಣುತ್ತಿರುವಂಥದ್ದು ನಮ್ಮದಾಗಿರುತ್ತೆ, all-in-one pdf99@gmail.com ಅನ್ನುವಂಥದ್ದು. ದಯವಿಟ್ಟು ಇದಕ್ಕೆ ತಾವುಗಳು ಸಂಪರ್ಕವನ್ನು ನಮ್ಮ ಜೊತೆ ಬೆಳೆಸ್ಬೋದು. ಏನಿಯೋ ನಂತರದಲ್ಲಿ ಇಂಡೆಕ್ಸ್ ಬರುತ್ತೆ. ಇಂಡೆಕ್ಸ್ ಅಂದರೆ ಸಂಪೂರ್ಣವಾದ ಅಸೈನ್ಮೆಂಟಲ್ಲಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇಲ್ಲಿ ನೋಡ್ಬೋದು ಇಂಟ್ರೊಡಕ್ಷನಲ್ಲಿ ಏನೇನು ಬರೆದಿದೆ ಮಗು ಅಂತ. ಈ ಟಾಪಿಕ್ ಎದುರದ್ದು ಅಂತ ಹೇಳಿದರೆ ತಾವುಗಳು ಅಬ್ರಹಂ ಲಿಂಕನ್ ಒಂದು ಪತ್ರವನ್ನು ಬರೀತಾರೆ. ಯಾರಿಗೆ ಅಂದರೆ ಅವರ ಮಗನ ಟೀಚರಿಗೆ ಒಂದು ಪತ್ರವನ್ನು ಬರೀತಾರೆ. ಈ ಟಾಪಿಕ್ಕು ಅದೇ ಆಗಿರುವಂಥದ್ದು, ಆಯಿತಾ? ಇಂಟ್ರೊಡಕ್ಷನ್ ಇದೆ ಅಬ್ರಹಂ ಲಿಂಕನ್ ಬಗ್ಗೆ, ಬ್ಯಾಕ್ಗ್ರೌಂಡ್ ಆಫ್ ಪೋಯಮ್ ಇದೆ, ಫ್ಯಾಮಿಲಿ ಪಿಕ್ಚರ್ ಇದೆ, ಹಾಗೂ ಎ ಲೆಟರ್ ಟು ಹಿಸ್ ಸನ್ಸ್ ಟೀಚರ್. ನೋಡಿ, ಅವರು ಬರೆದಂತಹ ಅವರ ಮಗನ ಟೀಚರಿಗೆ ಒಂದು ಪತ್ರವನ್ನು ಬರೀತಾರೆ, ಆಯಿತಾ? ಹಾಗೂ ಸಮ್ಮರಿ ಇದೆ, ಹಾಗೂ ಬಿಬ್ಲೋಗ್ರಫಿ ಇದೆ. ಹೀಗೆಲ್ಲ ಅಂದರೆ ಏನು ಅಂತ ಮುಂದೆ ಹೋಗ್ತಾ ಇದ್ದಂಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋ ಅಂತೂ ನೋಡ್ತಾ ಇದ್ದೀರಾ. ನಿಮಗೋಸ್ಕರ ನಾವು ಇಷ್ಟು ಹೋಗ್ಕೊಂಡು ಕಷ್ಟಪಡ್ತಾ ಇದ್ದೇವೆ. ಮಕ್ಕಳ ಅಸೈನ್ಮೆಂಟ್ಗಳನ್ನು ಅಲ್ಲಿ ಇಲ್ಲಿ ಹುಡುಕಿಬಿಟ್ಟು, ಹೌದಲ್ವಾ? ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮಗುವಿನ ಇದು ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. 10 ಅಂಕಗಳು ನೀವು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ ತಕ್ಷಣ ಸಿಗಲ್ಲ. ಅಲ್ಲಿ ಪ್ರೆಸೆಂಟೇಷನಿಗೆ 3 ಅಂಕಗಳು ಇರುತ್ತೆ, ಬರವಣಿಗೆಗೆ 5 ಅಂಕಗಳು, ಈ ರೀತಿಯಾಗಿ ವೈವಾಗೆ 2 ಅಂಕಗಳು. ಅಲ್ಲಿಗೆ ಟೋಟಲ್ ಎಷ್ಟಾಯಿತು? 10 ಅಂಕಗಳು ಆಯಿತು. ಕೇಳಿ, ಐ ರಿಪೀಟ್. ನೋಡಿ, ಬರವಣಿಗೆ ಸಬ್ಮಿಟ್ ಮಾಡಿದ್ದಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. ಸಬ್ಮಿಟ್ ಆದಮೇಲೆ ತಾವುಗಳು ವೈವಾ ಇರುತ್ತೆ. ವೈವಾ ಅಂದರೆ ಹೆಂಗೆ ಬರ್ದೆಪ್ಪ, ಕಾಪಿ ಮಾಡಿದೆಯೋ, ಏನು ಕತೆನೋ, ಅಥವಾ ಇನ್ಫಾರ್ಮೇಷನ್ ಎಲ್ಲಿಂದ ಕಲೆಕ್ಟ್ ಮಾಡಿದೆ, ಅದು ಇದು, ಹಾಗೂ ಕೆಲವೊಂದು ಪ್ರಶ್ನೆಗಳು ಟಾಪಿಕಿನ ಮೇಲೆ ಏನು ಅರ್ಥ ಆಯಿತು ನಿನಗೆ ಇದರಿಂದ ಅಂತ ನಿಮ್ಮ ಲೆಕ್ಚರರ್ ಕೇಳ್ಬೋದು, ಸಂಬಂಧಪಟ್ಟಂಥವ್ರು. ಅದಕ್ಕೆ ನಿಮಗೆ 2 ಅಂಕ ಇರುತ್ತೆ. ನಂತರದಲ್ಲಿ ಪ್ರೆಸೆಂಟೇಷನ್ ಅಂತ ಹೇಳಿದರೆ ಇಲ್ಲಿ ಮಗು ಡಿಸೈನ್ ಮಾಡಿದೆ ಅಲ್ವಾ, ಮಗು ಕಲರನ್ನು ಯೂಸ್ ಮಾಡಿದೆ ಅಲ್ವಾ, ಕಲರ್ಫುಲ್ ವರ್ಕ್ ಮಾಡಿದೆ ಅಲ್ವಾ, ಹಾಗೂ ಸುಂದರವಾದ ಹ್ಯಾಂಡ್ ರೈಟಿಂಗು, ಇದಕ್ಕೆಲ್ಲ ಅಂಕಗಳು ಇರುತ್ತೆ. ಇಂಥ ಅಂಕಗಳು ಬೇಕು ಅಂತ ಹೇಳಿದರೆ ಉಚಿತವಾಗಿ ಪಡೆಯುವಂಥದ್ದು ಇದು, ಹೌದಲ್ವ? ಮನೆಯಲ್ಲೇ ಕುಂತು ಸುಂದರವಾಗಿ ಬರೆದು ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು. ಇದು ಬಹಳ ಕ್ಲಿಯರಾಗಿ ಇದೆ ಸರ್. ಮತ್ತು ಬ್ಲರ್ ಇದೆ ಅಂತ ದಯವಿಟ್ಟು ಹಾಕಬೇಡಿ. ಬ್ಲರ್ ಇದೆ ಅಂದರೆ ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್, ನಿಮ್ಮ ಮೊಬೈಲಲ್ಲಿ ಅಂದರೆ ಇಂಟರ್ನೆಟ್ಟು ಹಾಗೆ ಹೀಗೆ ಆಗಿರ್ಬೋದು. ನೋಡಿ, ಇದು ಮಗು ತನ್ನ ಸ್ಕೆಚ್ ಪೆನ್ನೋ ಅಥವಾ ವಾಟರ್ ಕಲರಲ್ಲೋ ಮಾಡಿರುವಂಥ ಒಂದು ಡಿಸೈನ್ ಆಗಿರುತ್ತೆ. ಬ್ಯಾಕ್ಗ್ರೌಂಡ್ ಆಫ್ ದಿ ಪೋಯಮ್ ಅಂದರೆ ನಮ್ಮ ಟಾಪಿಕಿಗೆ ಸಂಬಂಧಪಟ್ಟಿರುವಂಥದ್ದು ಬರೆದಿರುವಂಥದ್ದು. ಝೂಮ್ ಮಾಡ್ತೀನಿ, ಯಾಕಂದರೆ ತಾವುಗಳು ಕಾಪಿ ಮಾಡಬೇಕಾಗತ್ತೆ. ಸರ್, ನನಗೆ ಕೊಟ್ಟಿರೋದು ಬೇರೆ ಅಸೈನ್ಮೆಂಟು ಅಂತ ಅಲ್ಲ,
ಅಸೈನ್ಮೆಂಟ್ ಯಾವುದಾದ್ರೂ ಬರಿಬೋದು. ತಾವುಗಳು ನಿಮ್ಮ ಟೀಚರ್ಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ, ಸರ್ ನಾನು ಈ ಟಾಪಿಕ್ ಮೇಲೆ ಅಸೈನ್ಮೆಂಟ್ ಬರ್ಕೊಂಬರ್ತೀನಿ ಅಂತ. ಅವರು ಭಾಳ ಖುಷಿ ಆಗ್ತಾರೆ, ಸರ್ ನನ್ನ ಹತ್ರ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ. ನಾನು ಇಲ್ಲಿ ಸುಮಾರು ಒಂದು 15 ಅಸೈನ್ಮೆಂಟ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. 15ರಲ್ಲಿ ಯಾವುದೋ ಒಂದು ಸಬ್ಮಿಟ್ ಬರೆದು ಸುಂದರವಾಗಿ ಅದನ್ನು ಸಬ್ಮಿಟ್ ಮಾಡಿ, ಆಯಿತಾ. ನೋಡಿ, ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಅಂತ ಇದೆ. ಅಬ್ರಹಾಂ ಲಿಂಕನ್ ಇಲ್ಲಿ ಕೂತ್ಕೊಂಡಿದ್ದಾರೆ, ಪತ್ರವನ್ನು ಬರೆದಿರುವಂಥದ್ದು ತಮ್ಮ ಮಗನ, ಹೌದಲ್ವಾ. ಇದು ಸಂಪೂರ್ಣವಾಗಿ ಅಬ್ರಹಾಂ ಲಿಂಕನ್ ಅವರ ಫ್ಯಾಮಿಲಿಯ ಚಿತ್ರ ಆಗಿರುತ್ತೆ. ಈ ರೀತಿಯಾಗಿ ತಾವುಗಳು ಪಿಕ್ಚರ್ ಕಟ್ಟಿಂಗ್ಸನ್ನು ಕೂಡ ಹಚ್ಚಬೇಕಾಗತ್ತೆ. ಬರೇ ಬರದೆ ಮುಗಿಸಿದೆ ಅಂದರೆ ಆಗಲ್ಲ ಸರ್, ಆಯಿತಾ. ತಾವುಗಳು ನೋಡಿ, ಮಗು ಸಂಪೂರ್ಣವಾಗಿ ಏನು ಮಾಡಿದೆ ಅಂದರೆ ಒಂದು ನೋಡಿ, ಮೈ ಸನ್ ಸ್ಟಾರ್ಟ್ಸ್ ಹಿಸ್ ಸ್ಕೂಲ್ ಟುಡೇ, ಇಟ್ ಈಸ್ ಆಲ್ ಗೋಯಿಂಗ್ ಟು ಬಿ ಸ್ಟ್ರೇಂಜ್ ಆ್ಯಂಡ್ ನ್ಯೂ ಫಾರ್ ಹಿಮ್ ಫಾರ್ ಎ ವೈಲ್ ಆ್ಯಂಡ್ ಐ ವಿಶ್ ಯು ವುಡ್ ಟ್ರೀಟ್ ಹಿಮ್ ಜೆಂಟ್ಲಿ. ಇಟ್ ಈಸ್ ಆ್ಯನ್ ಅಡ್ವೆಂಚರ್ ದಟ್ ಮೈಟ್ ಟೇಕ್ ಹಿಮ್. ಹೌದಲ್ವಾ, ಎಂಥ ಒಂದು ಪತ್ರ. ಆ ಸಮಯದಲ್ಲಿ, ಆಗಿನ ಕಾಲದಲ್ಲಿಯೇ ತಂದೆ ಅಬ್ರಹಾಂ ಲಿಂಕನ್ ತನ್ನ ಮಗನ ಟೀಚರ್ಗೆ, ನನ್ನ ಮಗನ ಇವತ್ತು ಮೊದಲನೆಯ ದಿನ, ಹೌದಲ್ವಾ, ಸವಿ ನೆನಪು, ಸಾವಿರ ನೆನಪು, ಎಲ್ಲ ಕನಸುಗಳನ್ನು ಇಟ್ಕೊಂಡು ನನ್ನ ಮಗ ಶಾಲೆಗೆ ಬಂದಿದ್ದಾನೆ. ಇವತ್ತು ಅವನಿಗೆಲ್ಲ ಸ್ಟ್ರೇಂಜ್ ಅಂದರೆ ಎಲ್ಲ ಅನಾಮಿಕ ವ್ಯಕ್ತಿಗಳು, ನೀವು ಅನಾಮಿಕ, ನೀವು ಯಾರು ಅಂತ ಗೊತ್ತಿಲ್ಲ ಅವನಿಗೆ, ಎಲ್ಲದೂ ಕೂಡ ಹೊಸದು. ದಯವಿಟ್ಟು ನನ್ನ ಮಗನನ್ನು, ಆಯಿತಾ, ಇದನ್ನು ಓದಿ ಭಾಳ ಖುಷಿಯಾಗತ್ತೆ. ಇಂಥ ಅಸೈನ್ಮೆಂಟ್ ಬರೀಬೇಕು ಅಂದರೆ ಟೀಚರ್ ಓದ್ಬಿಟ್ಟು ಏನು ಮಗು ಹಿಂಗೆಲ್ಲ ಅಂತ. ಏನೇ ಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಚ್ಚಿನ ಸಮಯವನ್ನು ನಾನು ವ್ಯರ್ಥ ಮಾಡಿದೆ. ಯಾಕಂದರೆ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮಿಗೆ ಬೇಕಾದಂತಹ ಗ್ರಾಮರು ಸಂಪೂರ್ಣವಾಗಿ ನಾನು ಅಪ್ಲೋಡನ್ನು ಮಾಡಿದ್ದೇನೆ. ಪ್ರತಿಯೊಂದು ವಿಡಿಯೋದ ಕೆಳಗಡೆ ಗ್ರಾಮರಿನ ಲಿಂಕ್ಸ್ಗಳಿರ್ತವೆ, ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟು, ಅದು ಇದು, ಏನು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಗ್ರಾಮರನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಹಾಗೂ ಆ ಪದ್ಯದ ಸಮ್ಮರಿಯನ್ನು ಮಗು ಬರೆದಿದೆ ಇಲ್ಲಿ ಯಾವ ರೀತಿಯಾಗಿದೆ, ಇದನ್ನು ತಾವುಗಳು ನೋಡಿಕೊಂಡು ಕಾಪಿ ಮಾಡಿ, ಆಯಿತಾ. ಚೆನ್ನಾಗಿ ಬರೀರಿ, ದುಂಡದಾಗಿ ಬರೀರಿ, ಇಂಟೆನ್ಷನ್ ಇರೋದೇ ಅದು, ಆಯಿತಾ. ಮಗು ಚೆನ್ನಾಗಿ ಬರೀಬೇಕು ಅಂತ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಹೊಡೆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾಗಿರುವುದನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತೇವೆ. ನನ್ನ ಉದ್ದೇಶ ಇಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇಂಥ ಕೆಲಸ ಪಟ ಅಂತ ನಾನು ಹೇಳಿದ್ನಲ್ವ, 1 ಅವರಲ್ಲಿ ಮುಗಿದೋಗುತ್ತೆ ಅಸೈನ್ಮೆಂಟು. ತಲೆಯಿಂದ ಎಷ್ಟು ಭಾರ ಕಡಿಮೆ ಆಗುತ್ತೋ ಎಕ್ಸಾಮು ಅಷ್ಟು ಚೆನ್ನಾಗಾಗತ್ತೆ, ಹೌದಲ್ವಾ. ಹಬ್ಬವನ್ನು ಆಚರಣೆ ಮಾಡಿ, ಎಲ್ಲ ಮಾಡಿ, ಜೊತೆಗೆ ಈ ಕೆಲಸವನ್ನು ಮಾಡಬೇಕು. ಯಾಕಂದರೆ 21ನೇ ತಾರೀಕಿನಿಂದ ಎಲ್ಲ 100% ಎಲ್ಲ ಕಾಲೇಜಿನಲ್ಲಿಯೂ ನಿಮಗೆ ಮಿಡ್-ಟರ್ಮ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ, ಆಯಿತಾ. ನಿಮ್ಮ ಡಿಸ್ಟಿಕಲ್ಲಿ ಸಬ್ಜೆಕ್ಟ್ ಬೇರೆದಿರುತ್ತೆ, ಆದರೆ ಎಲ್ಲ ಕಡೆಯೂ 21ನೇ ತಾರೀಕೆ ಮಿಡ್-ಟರ್ಮ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಪ್ರಥಮ ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು, ಎಲ್ಲರಿಗೂ ಕೂಡ ಬೆಂಚ್ ಹೆಂಗೆ ಕುಂದಿರ್ಸ್ತಾರೆ ಅದು ಇದು ಅಂತ ಡೌಟು ಕೂಡ ಕೆಲವೊಬ್ಬರಿಗಿದೆ. ಏನೂ ಡೌಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಎಲ್ಲಿ ಕುಂದಿಸಿದ್ರು ಬರೀತಾರೆ, ಯಾವಾಗಂದರೆ ಹೋಗಿದ್ದಾಗ, ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಮಿಡ್-ಟರ್ಮ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್.